ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಕವರ್ ಮಾಡೋಕ್ಕಾಯಿತು. ಮಧ್ಯಾಹ್ನ ಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟೆ. ಸೊ ಏನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು ಬ್ರೇಕ್ ಆಗಬಾರ್ದು ಅಂತ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸದ ಮೋಟಿವೇಶನ್ ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ರುಚಿಯಾದ ರವೆ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನಾಳೆ ಸಂಡೇ ಇರೋದ್ರಿಂದ ಅಂದರೆ ಇವತ್ತು ಸಂಡೇ ಇರೋದ್ರಿಂದ ನಮ್ಮಮ್ಮ ಸ್ವಲ್ಪ ಟೆಂಪಲ್ಗೆ ಹೋಗ್ತಾಯಿದ್ರು. ಸೊ ಅದಕ್ಕೆ ಮನೆ ಕ್ಲೀನಿಂಗ್ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಮಾತ್ರ ವಿಡಿಯೋ ಶೂಟ್ ಮಾಡಿಕೊಂಡೆ. ನಾನಿಲ್ಲಿ ಮೊದಲಿಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಹಾಗೆಯೇ ಒಂದು 4 ಬೆಳ್ಳುಳ್ಳಿ, 2 ಎಸಳು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4 ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಖಾರ ಕಡಿಮೆ ಆಗಿಬಿಟ್ಟಿದೆ ಅಂತ 4 ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಒಂದು ಹ್ಯಾಂಡ್ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತೆಂಗಿನಕಾಯಿ ಸಿಪ್ಪೆ ಇದೆ ಅಲ್ವಾ, ಸೊ ಆ ಕಾರಣಕ್ಕೆ. ತೆಂಗಿನಕಾಯಿ ಸಿಪ್ಪೆ ತುಂಬ ಜಾಸ್ತಿ ಇದ್ದರೆ ಚಟ್ನಿಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿ ಬರಲ್ಲ. ಸ್ವಲ್ಪ ಒಗ್ರೊಗ್ರು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಹುರ್ಗಡ್ಲೆ ಹಾಕಿದ್ರೆ ಟೇಸ್ಟು ಅದು ಅಂದರೆ ತೆಂಗಿನಕಾಯಿ ಸಿಪ್ಪೆಯಲ್ಲಿ ಬರೋ ಟೇಸ್ಟನ್ನ ಅದು ಮೈಲ್ಡಾಗಿ ಮಾಡಿಬಿಡುತ್ತೆ ಅನ್ನೋ ಕಾರಣಕ್ಕೆ. ನಂತರ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆಯೇ ಬಿಫೋರ್ ವಿಡಿಯೋದಲ್ಲಿ ನಾನು ದೋಸೆ ಹಿಟ್ಟಿಗೆ ರುಬ್ಬೋದನ್ನು ಶೇರ್ ಮಾಡಿಕೊಂಡಿದ್ದೆ. ಆವಾಗ ಸ್ವಲ್ಪ ಉದ್ದಿನಬೇಳೆ ಒದಗಿ ಬಂತು, ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಅದನ್ನು ತಗೊಂಡು ಸ್ವಲ್ಪ ಬಿಸಿ ನೀರನ್ನು ಹಾಕಿ ರಾಗಿ ಹಿಟ್ಟನ್ನು ನಾನು ಕಲಿಸ್ಕೊಂಡು ಅದನ್ನು ಈ ಥರ ಉದ್ದಿನಬೇಳೆ ಒದಗಿ ಬಂದಿತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಜಸ್ಟ್ ನಾನು ಒಂದು ಹ್ಯಾಂಡ್ಫುಲ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದು ನೋಡಿ ಎಷ್ಟೊಂದು ಹಿಟ್ಟಾಗಿದೆ ಅಂತ. ಆಲ್ಮೋಸ್ಟ್ ಒಂದಿಬ್ಬರಿಗೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸರಿಯಾಗಿ ಹೋಗ್ಬಿಡುತ್ತೆ. ಇದು 2 ಡೇಸ್ ಆದಮೇಲೆ ಈ ಥರ ಒದಗಿ ಬಂದಿತ್ತು. ಸೊ ಅದಕ್ಕೇ ತಗೊಂಡು ಇದನ್ನು ಫ್ರಿಜ್ಜಿಂದ ನಾನು ಅಂದರೆ ಫ್ರಿಜ್ಜಲ್ಲಿ ಇಡೋದು ಏನಕ್ಕೆ ಅಂದರೆ ನಾವು ಏನೇ ಫ್ರೆಶ್ ಆಗಿರೋ ಐಟಮ್ನ ಫ್ರಿಜ್ಜಲ್ಲಿ ಇಟ್ಟರೆ ಟೇಸ್ಟ್ ಸ್ವಲ್ಪ ಮೈಲ್ಡ್ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನನಗೆ ಹಾಗೆಯೇ ಇದು ಫ್ರೆಶ್ ಆಗಿದ್ದರೆ ತಿನ್ನೋಕ್ಕೆ ಅನಿಸಲ್ಲ, ಇಷ್ಟ ಆಗಲ್ಲ, ಸ್ವಲ್ಪ ಡ್ರೈ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಷ್ಟೇ. ಹೊರಗಡೆ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ಹುಳಿ ಬಂದಮೇಲೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ದೋಸೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊನ್ನೆನೇ ಉಪ್ಪಾಕಿ ಇಟ್ಟಿದ್ದರಿಂದ ಇವಾಗ ಉಪ್ಪಾಕೋ ಅವಶ್ಯಕತೆ ಏನೂ ಇಲ್ಲ. ಮತ್ತು ಈ ಕನ್ಸಿಸ್ಟೆನ್ಸಿಗೆ ಸರಿ ಹೋಯಿತು ನನಗೆ. ನೀವು ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಚಟ್ನಿ ರುಬ್ಬಿ ಆಗಿತ್ತು. ಚಟ್ನಿಗೆ ಈಗ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾನು ಒಂದು ತಡ್ಕ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಚಟ್ನಿ ಒಗ್ಗರಣೆಗೆ ಜಾಸ್ತಿ ಏನೂ ಬೇಡ. ಈ ಥರ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಅದೆಲ್ಲ ಏನೂ ಹಾಕಲ್ಲ, ಯಾಕಂದರೆ ಚಟ್ನಿಗೆ ರುಬ್ಬಕ್ಕೆ ಹಾಕಿರ್ತೀವಿ ಅನ್ನೋ ಕಾರಣಕ್ಕೆ. 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಡ್ಬಿಟ್ರೆ ಚಟ್ನಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಅಂದರೆ ನಾವು ನಾರ್ಮಲ್ ಹಸಿ ಚಟ್ನಿ ತಿನ್ನೋದಕ್ಕಿಂತ ಒಗ್ಗರಣೆ ಕೊಟ್ಟರೆ ಚಟ್ನಿ ತುಂಬಾ ಟೇಸ್ಟ್ಫುಲ್ಲಾಗಿ ಇರುತ್ತೆ. ಚಟ್ನಿನ ಒಂದು ಸೈಡಲ್ಲಿ ಇಟ್ಕೊಂಡು ಈಗ ರಾಗಿ ದೋಸೆನ ಹಾಕ್ಕೊಳ್ತಿದ್ದೀನಿ. ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಲ್ಲ. ನಿಮಗೆ ಕಷ್ಟ ಆಗುತ್ತೆ ತುಂಬ ಗಟ್ಟಿ ಇದ್ದರೆ ದೋಸೆ ಹಿಟ್ಟು ಅಂತ ಅನಿಸಿದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಲಿಕ್ವಿಡ್ ಥರ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇದನ್ನು ನಾನು ಸ್ವಲ್ಪ ಮುಚ್ಚಿ ಬೇಯಿಸ್ತಿರ್ತೀನಿ, ಯಾಕಂದರೆ ರಾಗಿ ಹಿಟ್ಟನ್ನು ನಾವು ಬೆಚ್ಚಗಿರೋ ನೀರಲ್ಲಿ ಹಾಕಿದ್ವಿ ಅಲ್ವಾ, ಸ್ವಲ್ಪ ಜಾಸ್ತಿ ಬೇಯಬೇಕಾಗುತ್ತೆ ಸ್ಟವ್ ಮೇಲೆ, ಅದು ತವಾ ಮೇಲೆ. ಸೊ ಅದಕ್ಕೆ ಸ್ವಲ್ಪ ಮುಚ್ಚಿದ್ರೆ ಸ್ವಲ್ಪ ಕ್ವಿಕ್ಕಾಗಿ ಹಬೆ ಅಲ್ಲೇ ಇದ್ರೇ ಸ್ವಲ್ಪ ಜಾಸ್ತಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮುಚ್ಚಿ ಬೇಯಿಸೋದು. ರಾಗಿ ದೋಸೆಗೆ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಒಂದು ಲಿಡ್ ಕ್ಲೋಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ರಾಗಿ ಹಿಟ್ಟು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹೀರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಪಾತಿ ಥರ ಅದು ಕೂಡ ಡ್ರೈ ಅಂತ ಅನ್ನಿಸ್ತಿರುತ್ತೆ. ಆಲ್ಮೋಸ್ಟ್ ಒಂದು 4 to 5 ದೋಸೆ ಆಯಿತು. ನಮಗೆ ಸಾಕಾಗೋಷ್ಟು ಒಂದು ಹ್ಯಾಂಡ್ಫುಲ್ ರಾಗಿ ಹಿಟ್ಟನ್ನು ತಗೊಂಡ್ರೆ ಒಂದು 5-6 ದೋಸೆ ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಹೀಗೆ ರಾಗಿ ದೋಸೆನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆಗಿ ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಡಿಲಿಷಿಯಸ್ ಆಗಿತ್ತು. ಈ ರೆಸಿಪಿನ ನೀವು ಕೂಡ ಒಂದು ಸತಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಒಂದು ಸತಿ ಆದರೂ ಟ್ರೈ ಮಾಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಅಂದರೆ ಶುಗರ್ ಇರೋರು ತಿನ್ಬೋದು ಅಂತ ಹೇಳ್ತಾರೆ. ಟೈಫಾಯ್ಡ್ ಇರೋರಿಗೆ ರಾಗಿ ಅಷ್ಟೊಂದು ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಜ್ವರಕ್ಕೆ ರಾಗಿ ಪ್ರಿಫರ್ ಮಾಡ್ತಾರೆ. ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ಮಕ್ಕಳು ಮುದ್ದೆ ತಿನ್ನದೇ ಇರೋರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿದ್ಮೇಲೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಮನೆಯೆಲ್ಲ ತೊಳಿತಾ ಇದ್ರು. ನಾವು ಹಳ್ಳಿಗಳಲ್ಲಿ ಒರೆಸಲ್ಲ, ಯಾವಾಗ್ಲೂ ತೊಳಿತೀವಿ. ಇದೆಲ್ಲ ತೊಳೆದಿಟ್ಟಿರೋ ಪಾತ್ರೆನೇ. ಆದರೆ ನಮ್ಮ ಕಡೆ ಈ ಥರ ಹಬ್ಬಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಬೀರುಲಿರೋ ಬಟ್ಟೆಗಳನ್ನ ಬಿಟ್ಟು ಹೊರಗಡೆ ಇರೋ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಮತ್ತೊಮ್ಮೆ ನೀರಲ್ಲಿ ಅದ್ದಿ ಒಣಗಿಸಿ ಎತ್ತಿಟ್ಕೋತೀವಿ. ಮತ್ತು ಹೊರಗಡೆ ನಾವು ಏನೇನು ಪಾತ್ರೆ ಅಟ್ಟದ ಮೇಲಿರೋ ಅಥವಾ ಸಜ್ಜದ ಮೇಲಿರೋ ಪಾತ್ರೆ ಬಿಟ್ಟು ಹೊರಗಡೆ ನಾವೇನೇನು ಬಳಸ್ತೀವಿ ಎಲ್ಲ ಪಾತ್ರೆನೂ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ತೀವಿ. ಮತ್ತೊಮ್ಮೆ ಸೋಪ್ ಹಾಕಿ ನೀಟಾಗಿ ಈ ಥರ ತೊಳ್ಕೊಳ್ಳೋದು. ಇದೆಲ್ಲ ವಾಶ್ ಮಾಡಿರೋ ಪಾತ್ರೆ. ಮತ್ತು ನಾವು ಅಂದರೆ ತಿಂದಿಟ್ಟಿರೋ ತಟ್ಟೆ ಅಂದರೆ ಎಂಜಲ್ ಪಾತ್ರೆಗಳನ್ನು ನಾವು ಅಡುಗೆ ಮನೆಗೆ ತೊಗೊಂಡು ಬರಲ್ಲ. ಹಾಗಂತ ದೇವ್ರ ಮನೆ ಪಾತ್ರೆಗಳನ್ನು ನಾವು ಈ ಥರ ಸಿಂಕಲ್ಲಿ ತೊಳೆಯಲ್ಲ. ಅಡುಗೆ ಮಾಡಬೇಕಾದ್ರೆ ಈ ಥರ ಕ್ವಿಕ್ಕಾಗಿ ಹೆಲ್ಪಿಗೆ ಬರೋವಂಥ ಪಾತ್ರೆಗಳನ್ನು ಮಾತ್ರ ನಾವು ಸಿಂಕಲ್ಲಿ ವಾಶ್ ಮಾಡ್ಕೊಳ್ತೀವಿ. ಹಾಗೇನೆ ಪಿಂಗಾಣಿ ಪಾತ್ರೆ ಈ ಥರ ಗ್ಲಾಸ್‌ವೇರ್ಸ್ ಎಲ್ಲ ಔಟ್ಸೈಡ್ ತೊಗೊಂಡೋಗಿ ಪಾತ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕ್ಯಾರಿ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹೊರಗಡೆ ಎಲ್ಲ ಅಲ್ಲಿಂದ ಮನೆಯಿಂದ ಹೊರಗಡೆ ತೊಗೊಂಡೋಗಿ ಪುನಃ ಅಲ್ಲಿಂದ ತೊಳ್ಕೊಂಡು ಬಂದಿಡಬೇಕು ಅನ್ನೋ ಕಾರಣಕ್ಕೆ ಹೀಗೇನೆ ಮಾಡ್ಕೊಳ್ಳೋದು. ಹಾಗೇನೆ ಈ ಥರ ನನ್ನ ಕೈಯಂತೂ ಸರಿನೇ ಇಲ್ಲ. ತುಂಬ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರ ದೊಡ್ಡ ದೊಡ್ಡ ಪಿಂಗಾಣಿ ಟ್ರೇ, ಮೆಲಮೈನ್ ಟ್ರೇ ಎಲ್ಲ ತುಂಬಾ ಒಡೆದಾಕ್ಬಿಡ್ತೀನಿ. ಆಲ್ಮೋಸ್ಟ್ ಸರ್ವಿಂಗ್ ಪಾತ್ರೆಗಳು, ಟ್ರೇಗಳು, ತಟ್ಟೆಗಳು, ಈ ಥರ ಪಿಂಗಾಣಿ ಪಾತ್ರೆಗಳು, ಗ್ಲಾಸ್‌ವೇರ್ಸ್ ಎಲ್ಲ ನಮ್ಮ ಮನೇಲಿ ನಾನೇ ಒಡೆದಾಕೋದು. ಸೊ ಅದಕ್ಕೇನೆ ನಮ್ಮ ಮನೇಲಿ ಈ ಥರ ಸಿಂಕಲ್ಲೇ ತೊಳಿ, ಈ ಥರ ಚಿಕ್ಕದಾಗಿರೋ ಕೆಲಸ ಮಾಡು, ಜಾಸ್ತಿ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಹಾಗೇನೆ ಪಾತ್ರೆ ಎಲ್ಲ ತೊಳೆದು ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನು ಸಿಂಕ್ ವಾಶ್ ಮಾಡಬೇಕಿತ್ತು. ಅಷ್ಟರಲ್ಲಿ ಪಕ್ಕದ ಮನೆಯವರು ಈರುಳ್ಳಿ ಕೇಳೋಕ್ಕೆ ಅಂತ ಬಂದರು. ಹಳ್ಳಿಗಳಲ್ಲೆಲ್ಲ ಇದು ಕಾಮನ್ನು. ಯಾರಾದರೂ ಈ ಥರ ಅಂದರೆ ನಮಗೇನಾದರೂ ಇಲ್ಲ ಅಂದರೆ ನಾವು ಪಕ್ಕದ ಮನೇಲಿ ಕೇಳ್ತೀವಿ. ಅವ್ರಿಗೇನಾದರೂ ಇಲ್ಲ ಅಂದರೆ ಅವರು ಬಂದು ಕೇಳೋದು ಹತ್ರ ಕ್ಯಾಶುಯಲಾಗಿ ನಡೀತಿರುತ್ತೆ. ಹಳ್ಳಿ ಅಂದರೆ ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವೆಲ್ಲದಕ್ಕೂ ಶಾಪ್ಗೆ ಹೋಗಬೇಕು, ಪಕ್ಕದಲ್ಲಿದೆ ಅಂಗಡಿಗೆ ಹೋಗಬೇಕು, ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಅಂತಿಲ್ಲ. ಒಂದು 5 ನಿಮಿಷ ಒಂದು ಈರುಳ್ಳಿ ತೊಗೊಳಕ್ಕೆ ಹೋಗಿ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ. ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆಯೇ ಉಳಿದಿರೋ ಪಾತ್ರೆನೂ ತೊಳೆದು ಸಿಂಕೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಪಾತ್ರೆ ತೊಳಿತಾ ಇರಬೇಕಾದ್ರೇ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಒರೆಸೋದೇನೂ ಇಲ್ಲ, ಜಸ್ಟ್ ಹಾಗೆ ಸೋರಾಕಿ. ಯಾಕಂದರೆ ಮನೆ ನೆಲ ಕೂಡ ಒದ್ದೆ ಆಗಿತ್ತಲ್ವ, ಅದಕ್ಕೆ ಶೀತದಲ್ಲಿ ಜಾಸ್ತಿ ನಿಂತ್ಕೊಬೇಡ ಅಂತ ಹೇಳ್ತಾಯಿದ್ರು. ಹಾಗೆಯೇ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ.